5 ಭಾಗ್ಯ ಕೊಟ್ಬಿಟ್ಟು 50ರಲ್ಲಿ ಕಿತ್ಕೊಂತ ಇದ್ದೀರಾ. ಸಂಬಳಗಳು ಎಲ್ಲ ಜಾಸ್ತಿ ಮಾಡಬೇಕು. ಒಂದು ಇವ್ರನ್ನ ಬಸ್ ಫ್ರೀ ಕೊಡು ಅಂತ ನಾವು ಕೇಳಿದ್ವಾ? ನಮಗೆ ಫ್ರೀ ಕೊಡೋದು ನಮ್ಮ ಯಜಮಾನ್ರ ಹತ್ರ ದುಡ್ಡು ಇಸ್ಕೊಳ್ಳೋದು. ಯಾ ನ್ಯಾಯ ಸರ್ ಇದು? ನೀನು ಈಗ ನೀವು ಬಳಸ್ಕೊತಿದ್ದೀರಾ ಅಂತ ಈ ತರ ಸಾರ್ವಜನಿಕರೇ ನಿಮ್ಮಂಗೆ ಹೋಗಿ ಎಲ್ಲ ಇಂಟ್ರೂ ಮಾಡ್ತಿದಾರಲ್ಲ. ಯಾವ ಹೆಣ್ಮಕ್ಳು ಬೇಕು ಅಂತಾರೆ ಹೇಳ್ರಿ? ಯಾವ ಹೆಣ್ಮಕ್ಳು ಕೂಡ ನಮಗೆ ಭಾಗ್ಯ ಬೇಡೇ ಬೇಡ ಅಂತಾರೆ. ನೀವು ಕೊಟ್ಟು 5 ಭಾಗ್ಯ ಕೊಟ್ಬಿಟ್ಟು 50ರಲ್ಲಿ ಕಿತ್ಕೊಂತ ಇದ್ದೀರಾ. ಈ ತರ ಭಾಗ್ಯ ನಮಗೆ ಬೇಡ. ನೀವೆಲ್ಲನ ಕೇಳಿ, ಎಲ್ಲನ ಮೀಡಿಯಾದವ್ರಿಗೆ ಇಂಟ್ರೂ ಮಾಡಿದ್ರೆ ನಮಗೆ ಬೇಡ ಅಂತಾರೆ. ಶಾಲಾ ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಮತ್ತೆ ಅಫಿಷಿಯಲ್ಗಳಿಗೆ ಓಡಾಡೋರ್ಗೆ ತೊಂದರೆ ಆಗ್ತಿದೆ, ಕೆಲ್ಸಕ್ಕೆ ಹೋಗೋರಿಗೆಲ್ಲ. ಸುಮ್ಮನೆ ಮನೆ ಕೂತವ್ರು ಯಾವತ್ತೋ ಒಂದಿನ ಬಳಸ್ಕೊಂತಾರೆ. ಫ್ರೀ ಸ್ಕೀಮು ಡೈಲಿ ಹೋಗೋ ಗಂಡಸರು ಬಸ್ ಚಾರ್ಜ್ ಕೊಟ್ಟು ಹೋಗ್ಬೇಕು. ಅದಕ್ಕೇನೆ ಫ್ರೀ ಸ್ಕೀಮು ಯಾರಿಗೂ ಇಷ್ಟನೇ ಇಲ್ಲ ಹೇಳಿದ್ದು. ಸಾರ್ವಜನಿಕರೇ ಹೇಳ್ತಿದಾರಲ್ಲ ನಮಗೆ ಫ್ರೀ ಸ್ಕೀಮ್ ಬೇಡ ಅಂತ. 5 ಭಾಗ್ಯಗಳು 5 ಭಾಗ್ಯ ಕೊಟ್ಟು 50ರಲ್ಲಿ ಕಿತ್ಕೊತಾ ಇದ್ದಾರೆ. 5 ಭಾಗ್ಯ ಕೊಟ್ಬಿಟ್ಟು 50ರಲ್ಲಿ ಕಿತ್ಕೊತಾ ಇದ್ದಾರಲ್ರಿ ಇವರು. ಹೇಳಿದ್ದು ಹೆಣ್ಮಕ್ಳು ಏನು ದಿನ ಓಡಾಡ್ತಾರ? ದಿನ ಯಾರು ಓಡಾಡಲ್ಲ ಹೇಳಿದ್ದು. ಗಂಡು ಮಕ್ಳು ದಿನ ಹೋಗ್ಬೇಕು ದುಡಿಯೋಕ್ಕೆ. ಇಲ್ಲಿ ಅವ್ರ ಹತ್ರ ಕಿತ್ಕೊತಾರೆ. ಮನೆಯವ್ರಿಗಿರೋರಿಗೆ ಫ್ರೀ ಅಂತಾರೆ, ಮನೆಯವ್ರು ಯಾರು ಓಡಾಡಲ್ಲ ಹೇಳಿದ್ದು. ನಮಗೆ ಫ್ರೀ ಸ್ಕೀಮ್ ಬೇಡ. ಹೆಣ್ಮಕ್ಳು ಸಾರ್ವಜನಿಕರ ಪರವಾಗಿ ಎಲ್ಲರೂ ಹೇಳ್ತಿದ್ದಾರೆ. ಎಲ್ಲ ಯಾವ ಊರಲ್ಲನ ಕೇಳಿ ನಮಗೆ ಬೇಕು ಅಂತ ಹೇಳ್ತಾರ? ಯಾರು ಬೇಡ, ನಮಗೆ ಫ್ರೀ ಸ್ಕೀಮ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಬೆಲೆ ಏರಿಕೆ ಅಂತಂದರೆ ಪ್ರತಿಯೊಂದರಲ್ಲೂ ಬೆಲೆ ಏರಿಕೆ ಮಾತ್ರ ಮಾಡ್ತಾವ್ರೆ ಇವರು. ಬೇರೆದು ಎಲ್ಲ ಸಂಬಳಗಳು ಎಲ್ಲ ಜಾಸ್ತಿ ಮಾಡಬೇಕು. ಒಂದು ಇವ್ರನ್ನ ಬಸ್ ಫ್ರೀ ಕೊಡು ಅಂತ ನಾವು ಕೇಳಿದ್ವಾ? ಆಯಿತು, ಎಲ್ಲರಿಗೂ ಫ್ರೀ ಬಿಟ್ಟಿದ್ದಾರಲ್ಲ, ಹಿಂಗೇನೆ ದೇಶನ ಹಿಂಗೆ ಬಿಟ್ಟರೆ ಪ್ರತಿಯೊಂದರಲ್ಲೂ ಇವ್ರು ಏನರಲ್ಲಿ ಮುಂದಕ್ಕೆ ನಿಭಾಯಿಸ್ತಾರೆ? ಒಬ್ಬ ಮನೆ ಯಜಮಾನ ಅಂತೇಳಿ ಅವರನ್ನು CM ಮಾಡಿರೋದು. ಒಂದು ಮನೆನ ಹೆಂಗೆ ಮ್ಯಾನೇಜ್ ಮಾಡಬೇಕು, ಯಾವ್ದು ಬಂತು ಯಾವುದು ಹೋಯ್ತು, ಎಷ್ಟು ಖರ್ಚು ಮಾಡಬೇಕು, ನಾವು ಮುಂದಕ್ಕೆ ಆ ಸಾಲ ಹೆಂಗೆ ತೀರಿಸ್ಬೇಕು ಅಂತವ ತಲೆ ಒಳಗೆ ಇಟ್ಕೊಂಡು ಕೆಲಸ ಮಾಡಬೇಕು. ಒಬ್ಬ ರೈತ ಆದನು ಕೂಡ ಒಂದು ಮನೆ ಕಟ್ಟಿದ್ರೆ ನೆಕ್ಸ್ಟ್ ಇಯರು ಒಂದು ಅಡಿಕೆ ತೋಟದಲ್ಲಿ ಒಂದೇನೋ ಬರುತ್ತೆ, ಒಂದು ಕೊಬ್ಬರಿಲ್ ಬರುತ್ತೆ, ನಾವು ಆ ಸಾಲ ತೀರಿಸ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಮಾಡ್ತಾರೆ. ಇವರು ಬೇಕಾಬಿಟ್ಟು ಮನಸ್ಸಿಗೆ ಬಂದಂಗೆ ಸಾಲಗಳು ಮಾಡಿದ್ರೆ ಇವ್ರು ಹೋಗ್ಬೇಕಾದ್ರೆ ಯಾರು ತಲೆ ಮೇಲೆ ಹಾಕೋಗ್ತಾರೆ? ಇವರು ಕೂಡಿಟ್ಟಿದಾರಲ್ಲ, ಎಲ್ಲ ದರೋಡೆ ಮಾಡಿ ಕೂಡಿಟ್ಟಿರೋ ದುಡ್ಡನ್ನ ಜನಗಳಿಗೆ ಹಂಚೋಗ್ತಾರ. ಕೊನೆಗೆ ಹೋಗ್ತಾ ಭಿಕ್ಷಾ ಪಾತ್ರ ಕೊಟ್ಟೋಗ್ಬೇಕು ಅಂತ ಇದಾರ. ಕೆಲವು ಹೆಣ್ಮಕ್ಳು ಮುಂದಿನ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್ 3 ಚೀಲ ದುಡ್ಡು ತಗೊಂಡೋಗಿ 1 kg ಅಕ್ಕಿ ತಗೊಂಬರ ಅಂತ ಕಾಲ ಬರುತ್ತೆ. ಇವತ್ತು ಜನಗಳು ಏನು ಅರ್ಥ ಮಾಡ್ಕೊತಾ ಇದ್ದಾರೆ? ನಾವು ಹೆಂಗೋ ತಿರುಗ್ತಾ ಇದ್ದೀವಿ ಫ್ರೀಯಾಗಿ ಅಂತ. ನಾಳಿಗೆ ತಿರ್ಗಕ್ಕಲ್ಲ, ತಿನ್ನ ಗಂಜಿ ಕೂಡ ಸಿಗಲ್ಲ. ಕೆಲಸ ಮಾಡಿದ್ರು ಅವ ಕೆಲಸ ಸಿಕ್ಕಲ್ಲ. ಇರೋದು ನಾವು ಉಳಿಸ್ಕೊಂಡು ಮುಂದಕ್ಕೆ ಹೋದ್ರೇನೆ ನೆಕ್ಸ್ಟ್ ಆಪ್ಷನ್ ಇರೋದು ನಾಳೆಗೆ. ಇವತ್ತು ಏನೋ ಚೆನ್ನಾಗೈತೆ ಅಂತ ಜೋಕ್ ಮಾಡ್ಕೊಂಡು ಓಡಾಡ್ಬಿಟ್ರೆ, ಇವನ್ ನನ್ನನ್ನು ಸೇರಿಸಿ ಜೋಕ್ ಮಾಡ್ಕೊಂಡು ಓಡಾಡಿದ್ರೆ ನಾಳೆ ದಿವಸ ಇವರೆಲ್ಲ ಯಾತ್ರೆಗೆ ಜೀವನ ಮಾಡ್ತಾರೆ. ಇವ್ರ ಮಕ್ಕಳು ಮರಿಗೆ ಸ್ಕೂಲಿಗೆ ಸೇರ್ಸೋಕ್ಕೆ ಎಷ್ಟೆಷ್ಟು ಫೀಸ್ ಕಟ್ಟಬೇಕು? ಒಂದೊಂದು ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಮಾಡಿದ್ರೆ ಇವತ್ತು ಹಳ್ಳಿಗಳಲ್ಲೆಲ್ಲವ ಎಷ್ಟು ಜನ ಉದ್ಧಾರ ಆಗ್ತಾ ಇದ್ರು. ಈ ಪುಕ್ಸಟ್ಟೆ ಭಾಗ್ಯ, ಈ ತಿರುಬೋಕಿ ಭಾಗ್ಯ, ಈ ಬಿಟ್ಟಿ ಭಾಗ್ಯ ಯಾವ ನಾಯಿ ಹೋಗಿ ಕೇಳಿರ್ಲಿಲ್ಲ. ದಯಮಾಡಿ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದೀನಿ, ನಮ್ಮ ದೇಶನ ಹಾಳು ಮಾಡಿ ಬೆಂಕಿ ಇಕ್ಕಿ ಕೊನೆಗೆ ಕೆಟ್ಟ ಹೆಸರು ತಗೊಂಡು ಹೋಗ್ಬೇಡ್ರಿ. ಊರಲ್ಲಿ ಒಂದು ಹಳ್ಳಿ ಗೌಡ ಅಂತ ಇರ್ತಾನೆ, 4 ಒಳ್ಳೆ ಜನರಿಗೆ ಹೆಲ್ಪ್ ಮಾಡಿದ್ರೆ ಅವನ್ನ ಸತ್ತಾಗ್ಲೂ ನೆನೆಸ್ಕೊಂತಾರೆ. ಯಾರಾದ್ರೂ ಒಬ್ರು ಕೆಡಕ್ ಮಾಡಿದ್ರೆ ಅವನ್ ಸತ್ರುನು ಬಿಡಲ್ಲ, ಉಗಿತಾ ಇರ್ತಾರೆ ಜನ. ಕೊಟ್ಟಿರೋ ಮಹಿಳೆಯರು ಅಷ್ಟೇನೆ ಈಗ ಓಡಾಡ್ತಾ ಇದೀವಿ. ಯಾವ ಮಹಿಳೆಯರು ಕೇಳಿರ್ಲಿಲ್ಲ, ಇವ್ರು ಬಿಟ್ಟಿರೋದಕ್ಕೆ ನಾನು ಓಡಾಡ್ತಾ ಇದ್ದೀನಿ. ನಾಳೆ ದಿವಸ ಇದ್ರದ್ದು ನಮಗೂ ಬರುತ್ತೆ ತಲೆ ಮೇಕೆ ಈ ಸಾಲ ಅಂತ ನಾನು ಓಡಾಡ್ತಾ ಇದ್ದೀನಿ. ಓಡಾಡಕ್ಕೆ ಇಷ್ಟ ಇಲ್ಲ, ಆದ್ರೆ ಬೇರೆಯವ್ರಿಗೆ ಕೊಟ್ಟಿದ್ದು ನಮ್ಮ ತಾವ್ ಕಿತ್ಕೊಂಡು ಇನ್ನೊಬ್ರಿಗೆ ಕೊಡಕ್ಕೆ ನೀನೇ ಬೇಕಾ? ಸ್ವಂತ ನೀವು ಕೂಡಿಟ್ಟಿದ್ದೀರಲ್ಲ, ಕಳ್ತನ ಮಾಡಿ ದೇಶ ದರೋಡೆ ಮಾಡಿ ಅದನ್ನ ಈಚೆಗೆ ತೆಗೀರಿ, ಸಾಲ ತೀರಿಸ್ರಿ. ಒಂದೇ ₹1 ನೀವು ಮಾಡಿರೋ ವೇಸ್ಟ್ ಸಾಲಕ್ಕೆ ಜನಗಳು ಹೊಣೆ ಎಲ್ಲ. ದಯಮಾಡಿ ನೀವು ಮಾಡಿರೋ ಸಾಲ ನೀವು ಯಾತ್ರ ತೀರಿಸ್ರಿ. ಸರ್, ಅನುಕೂಲ ಆಗಿದೆ ಅಂತ ಯಾವ ಥರ ಅನುಕೂಲ ಆಗಿದೆ ಅಂತ ಹೇಳ್ತೀರಾ? ಈಗ ಸಿದ್ದರಾಮಯ್ಯ ಅವರು ಸರ್ಕಾರ ಅಧಿಕಾರಕ್ಕೆ ಬರಬೇಕಂತ ಗ್ಯಾರಂಟಿ ಕೊಟ್ಟಿದ್ದೀರಾ. ನೀವು ಯಾವ ಥರ ಅದ್ರಲ್ಲಿ ಗ್ಯಾರಂಟಿ ಕೊಡಿ, ಖಂಡಿತ ನಿಲ್ಲಿಸಬೇಡಿ ಗ್ಯಾರಂಟಿ ಕೊಡೋದು. ಈಗ ನಮ್ಮ ದುಡ್ಡು ಈಗ ನಮಗೆ ಮಹಿಳೆಯರಿಗೆ ಫ್ರೀ ಅಂತ ಕೊಟ್ಟಿದ್ದೀರಾ, ಗಂಡು ಮಕ್ಳಿಗೆ ಈಗ ಜಾಸ್ತಿ ಮಾಡಿದ್ದೀರಾ. ಈಗ ಪಾವುಗಡದ್ದೇ ತಗೊಳ್ರಿ, ಡಬಲ್ 1 to ಡಬಲ್ ಬಸ್ ಚಾರ್ಜ್ ಲಾಸ್ ಆಗ್ತೈತೆ ನಮಗೂ. ನಮಗೆ ಫ್ರೀ ಕೊಡೋದು ನಮ್ಮ ಯಜಮಾನ್ರ ಹತ್ರ ದುಡ್ಡು ಇಸ್ಕೊಳ್ಳೋದು. ಯಾ ನ್ಯಾಯ ಸರ್ ಇದು? ನೀನು ಏನು ಲಾಭ ಇದೆ ಅಂತ ನಮ್ಮ ಫ್ರೀ ಬಿಟ್ಟಿದ್ದಾರೆ ಇವರು. ಖಂಡಿತ ಇದರಿಂದ ಮೊನ್ನೆ 2 ದಿವಸ ಕೆಳಗಡೆ ಒಂದು ಸ್ಟೂಡೆಂಟು ನಾನು ಸರ್ಕಾರಕ್ಕೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ಶಾಲೆ ಮಕ್ಕಳಿಗೆ 1-2 ಬಸ್ ಫ್ರೀ ಕೊಡ್ರಿ, ಆ ಮಕ್ಕಳಿಗೆ ಸಪ್ರೇಟ್ ಅಂತ ಒಂದು ಬಸ್ ಮಾಡಿರಿ. ಸಾಯ್ತಾರೆ ಕಣ್ರಿ ಮಕ್ಕಳು. ಫ್ರೀ ಭಾಗ್ಯ ಅಂತ ಬೇರೆಯವರೆಲ್ಲ ಕೂತ್ಕೊಂಡು ಶಾಲೆ ಮಕ್ಕಳು ಹತ್ಕೊಳಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಸರ್ಕಾರಕ್ಕೆ ಏನಾದರೂ ಒಂದು
ಇದು ನಿಯತ್ತಿದ್ರೆ ಫಸ್ಟ್ ಶಾಲೆ ಮಕ್ಕಳಿಗೆ ಫ್ರೀ ಬಿಡ ಅಂತ ಹೇಳ್ರಿ. ದಯವಿಟ್ಟು ಗ್ಯಾರಂಟಿಗಳು ಕೊಡ್ರಿ, ದಯವಿಟ್ಟು ನಿಲ್ಲಿಸ್ಬೇಡ್ರಿ ಗ್ಯಾರಂಟಿಗಳು. ಅದನ್ನ ನಿಭಾಯಿಸೋ ಶಕ್ತಿ ಇದೆ ನಿಮಗೆ, ಕೊಟ್ಟಿದ್ದೀರಾ ಕೊಡ್ರಿ, ಬೇರೆ ಇದಕ್ಕೆ ಹೊರೆ ಹಾಕ್ಬೇಡ್ರಿ. ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ಈಗ ನಮ್ಮ ರಾಜ್ಯಕ್ಕೆ ಅವರು ಪ್ರಥಮ ಪ್ರಜೆ ಅಂದರೆ ಏನ್ರಿ ಅವರು? ಈಗ ಮನೇಲಿ ಯಜಮಾನ ಇದ್ದಂಗೆ ಅವರು, ನಮ್ಮ ರಾಜ್ಯಕ್ಕೆ ಅವರು ಯಜಮಾನರು. ಮನೆಯಲ್ಲಿ ನಾವುಗಳೆಲ್ಲ ಮನೆಗಳಲ್ಲಿ ಇದ್ರೆ ಯಜಮಾನ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ನಾವು ದುಡಿತೀವೋ ಬಿಡ್ತೀವೋ, ನಮ್ಗೆ ಅವ್ನ ಯಜಮಾನ ನಮ್ಮನ್ನು ಒಳ್ಳೆ ರೀತಿಯಾಗಿ ಕರ್ಕೊಂಡು ಹೋಗ್ತಾನೆ. ನಮ್ಮ ಆಗು ಹೋಗುಗಳು ಅವ್ನಿಗೆ ಸೇರಿದೆ ಅಂತ ನಾವು ನಿರ್ಭೀತಿಯಿಂದ ಮನೇಲಿ ಇರ್ತೀವಿ. ಈಗ ಭೀತಿ ಅನ್ನೋದು ನಮಗೆ ಅಡಾಪ್ಟ್ ಆಗಿಬಿಟ್ಟಿದೆ. ನಮಗೆ ಏನಾಗಿದೆ ಅಂತಂದರೆ ಹೆಲ್ತ್ ಇಶ್ಯೂಸ್ ಎಲ್ಲ ಏನು ಮಾಡ್ತಿದ್ದಾರೆ ಅವರು? ನಮಗೆ ಬೇಕಾಗಿತ್ತಾ 2000 ಕೊಡೋಂಥದ್ದು? ಬೇಕಾಗಿತ್ತಾ ಶಕ್ತಿ ಯೋಜನೆ? ಬೇಕಾಗಿತ್ತಾ ವಿದ್ಯುತ್ ಯೋಜನೆ? ಬೇಕಾಗಿತ್ತಾ ನಮಗೆ? ಇವತ್ತು ಯಾವುದೇ ಗರ್ಭಗುಡಿಗೆ ಹೋಗ್ರಿ, ಅವ್ರ ಮನೆ ಬಿಟ್ಟು ಆಚೆ ಬರೆದಿದೆ ಅಂತ ಹೆಣ್ಣು ಮಕ್ಕಳುಗಳೆಲ್ಲ ಗರ್ಭಗುಡಿಲವ್ರೆ. ನಾವು ಮೊನ್ನೆ ಎಲ್ಲ ಹೆಣ್ಮಕ್ಳುಗಳು ಯಡಿಯೂರಿಗೆ ಹೋಗಿದ್ದೀವಿ. ಯಡಿಯೂರಲ್ಲಿ ಯಾವತ್ತನ ಕ್ಯೂ ನಿಂತಿದ್ದೀವ? ಇವತ್ತು ಸಿದ್ದರಾಮಯ್ಯರ ದೆಸೆಯಿಂದ ನಾವು ಎಲ್ಲೂ ಕಾಲಿಕ್ಕಂಗಿಲ್ಲ ಹೆಣ್ಮಕ್ಳುಗಳು. ದಯಮಾಡಿ ನಿಮಗೆ ಆ ಥರ ಏನಾದ್ರು ನಮಗೆ ಮಹಿಳೆಯರಿಗೆ ಯೋಜನೆ ಕೊಡಬೇಕು ಅನ್ನೋ ನಿಮ್ಮ ತಲೆಯಲ್ಲಿದ್ದರೆ ಇವೆಲ್ಲ ಕ್ಯಾನ್ಸಲ್ ಮಾಡಿ, ಯಾವುದಾನ ಆರೋಗ್ಯ ಭಾಗ್ಯದೊಂದು ಮಾಡಿ, ಮತ್ತೊಂದು ಬಸ್ಸಿನ ಯೋಜನೆ ಕ್ಯಾನ್ಸಲ್ ಮಾಡಿಬಿಡಿ, ಬೇಕಾಗಿಲ್ಲ ನಮಗೆ.